ಮುಖೇಶ್ ಸಾಹ್ನಿ ಬಂಧನ. ಕಮಲೇಶ್ ಬಿಂಡ್ ಎನ್ಕೌಂಟರ್. ವಿಐಪಿ ಪಕ್ಷದಿಂದ ಖಂಡನೆ. ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ವಿಐಪಿ ರಾಷ್ಟ್ರೀಯ ಸಂಸ್ಥಾಪಕ ಹಾಗೂ ಬಿಹಾರದ ಮಾಜಿ ಸಚಿವ ಮುಖೇಶ್ ಸಾಹ್ನಿ ಅವರ ಬಂಧನ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆದ ಕಮಲೇಶ್ ಬಿಂಡ್ ಅವರ ಎನ್ಕೌಂಟರ್ ಖಂಡಿಸಿ ವಿಐಪಿ ಕರ್ನಾಟಕ ಘಟಕವು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಐಪಿ ರಾಜ್ಯಾಧ್ಯಕ್ಷ ಮೋಹನ್ ಕುಮಾರ್ ಬಿಕೆ, ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ಗೂಂಡಾಗಿರಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ವೈಫಲ್ಯದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಉತ್ತರ ಪ್ರದೇಶದಲ್ಲಿ ಗೂಂಡಾ ರಾಜ್ ಆರೋಪ. ಉತ್ತರ ಪ್ರದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗುತ್ತಿದ್ದು, ನಮ್ಮ ರಾಷ್ಟ್ರೀಯ ನಾಯಕರನ್ನು ನಡು ರಸ್ತೆಯಲ್ಲಿಯೇ ಅಕ್ರಮವಾಗಿ ಬಂಧಿಸಲಾಗಿದೆ. ಕಮಲೇಶ್ ಬಿಂಡ್ ಅವರನ್ನು ಎನ್ಕೌಂಟರ್ ಮಾಡಿದ್ದಲ್ಲದೆ ಅವರ ದೇಹವನ್ನು ನೋಡಲು ಕುಟುಂಬದವರಿಗೂ ಪೊಲೀಸರು ಅವಕಾಶ ನೀಡಿಲ್ಲ. ಯಾರಾದರೂ ತಪ್ಪು ಮಾಡಿದ್ದರೆ ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಆದರೆ ಅಲ್ಲಿ ನ್ಯಾಯಾಲಯದ ಬಾಗಿಲು ಮುಚ್ಚಿ ಪೊಲೀಸರ ಮೂಲಕವೇ ಗುಂಡಿಕ್ಕಿಕೊಳ್ಳುವ ಸರ್ವಾಧಿಕಾರ ನಡೆಯುತ್ತಿದೆ. ಸಾಮಾನ್ಯ ನಾಗರಿಕರು ಬಿಜೆಪಿಯನ್ನು ಪ್ರಶ್ನಿಸಿದರೆ ಇಂತಹ ಬೆದರಿಕೆ ಒಡ್ಡಲಾಗುತ್ತಿದ್ದು, ಪ್ರಧಾನಿ ಮೋದಿ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇದಕ್ಕೆ ನೇರ ಹೊಣೆ ಎಂದು ಅವರು ಆರೋಪಿಸಿದರು. ನಮ್ಮದೇ ಸಮಾಜದವರಾಗಿರುವ ಸಚಿವ ಸಂಜಯ್ ನಿಷಾದ್ ಅವರು ಅಧಿಕಾರದ ಆಸೆಗೆ ಬಿದ್ದು ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಸಮಾಜದ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೆಯುತ್ತಿದ್ದರೂ ಮೌನವಾಗಿರುವ ಅವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೊರಬರಬೇಕು ಎಂದು ಒತ್ತಾಯಿಸಿದರು. ನರೇಂದ್ರ ಮೋದಿಜಿಯವರು ಈ ಹಿಂದೆ ಕರ್ನಾಟಕಕ್ಕೆ ಬಂದಾಗ ಕೋಲಿ ಮತ್ತು ನಿಷಾದ್ ಸಮುದಾಯಕ್ಕೆ ದೊಡ್ಡ ಭರವಸೆಗಳನ್ನು ನೀಡಿದ್ದರು. ಆದರೆ ಇಂದಿಗೂ ಆ ಭರವಸೆಗಳು ಈಡೇರಿಲ್ಲ. ಬದಲಾಗಿ ನಮ್ಮವರನ್ನೇ ಗುರಿಯಾಗಿಸಿ ಹತ್ತಿಕ್ಕುವ ಯತ್ನ ನಡೆಯುತ್ತಿದೆ ಎಂದು ಅವರು ಕಿಡಿಕಾರಿದರು. ಬಿಕೆ ಮೋಹನ್ ಕುಮಾರ್ ಇಲ್ಲಿ ರಾಜ್ಯ ವಿಐಪಿ ಪಕ್ಷದ ರಾಜ್ಯಾಧ್ಯಕ್ಷರು. ಇವತ್ತು ನಮ್ಮ ಸಮಾಜದ ಒಬ್ಬ ಕಮಲೇಶ್ ಬಿಂದ್ ಅನ್ನೋನ್ನ UP ಸರ್ಕಾರದಲ್ಲಿ ಅವರ ಪೊಲೀಸರ ಸುಬರ್ದಿನಲ್ಲಿ ಇಟ್ಕೊಂಡೇ ಒಂದು ಎನ್ಕೌಂಟರ್ ಅಂತ ಹೇಳ್ತಾ ಕಗ್ಗೊಲೆ ನಡೆದಿದೆ. ಈ ಒಂದು ವಿಚಾರವಾಗಿ ನಾವು ಖಂಡಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಇವತ್ತು ಆ ಒಂದು ಎನ್ಕೌಂಟ್ರ ಪ್ರಕರಣದಲ್ಲಿ ನೋಡಿದ್ರೆ ಸರ್ಕಾರದ ಅನೇಕ ವೈಫಲ್ಯಗಳು ಕಾಣಿಸ್ತಾ ಇದೆ. ಇವತ್ತು ನೀವು ಎನ್ಕೌಂಟ್ರ್ ಮಾಡಿ ನಮ್ಮ ಧ್ವನಿನ ಅಣಗಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ. ಕಾರಣ ಇಷ್ಟೇ, ಕಮಲೇಶ್ ಬಿಂದ್ ಅನ್ನೋರು ನಮ್ಮ VIP ಪಕ್ಷದ ಒಬ್ಬ ಕಾರ್ಯಕರ್ತ. ಡಿಸೆಂಬರಲ್ಲಿ ಅಲ್ಲಿ ಎಲೆಕ್ಷನ್ ಬರ್ತಾ ಇದೆ ಉತ್ತರ ಪ್ರದೇಶದಲ್ಲಿ. ಅವರು ಎಲ್ಲ ನಮ್ಮ ಒಂದು ಅವರ ಅಣ್ಣ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇದ್ದಾನಲ್ಲಿ, ಎಲ್ಲರೂ ಅವರು ಕಾರ್ಯಕರ್ತರನ್ನ ಕರ್ಕೊಂಡು ನಮ್ಮ VIP ಪಕ್ಷಕ್ಕೆ ಬಂದಿದ್ದಕ್ಕೆ ಅದರ ಒಂದು ಹೊಟ್ಟೆ ಕಿಚ್ಚಿಗೋಸ್ಕರ BJPಯವರು ಈ ಒಂದು ಕಗ್ಗೊಲೆನ ಮಾಡಿಸಿದ್ದಾರೆ. ನಾಳೆ ನಮ್ಮ ಸಮುದಾಯ ಈ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ 23 ಕೋಟಿ ಜನ ಇದ್ದೀವಿ. ನಾವು ಮೋದಿಜಿಯವರ ವಿರುದ್ಧ ನಿಂತ್ಕೊಂಡಿದ್ದೇ ಆದರೆ ಏನಾಗುತ್ತೆ, ನಾಳೆ ಸರ್ಕಾರ ಬೀಳುವಂಥ ಸಂಭವಕ್ಕೆ ನಾವು ತಂದಿಡ್ತೀವಿ. ನಾವು ನಮ್ಮ ಒಂದು ಕೆಲಸ ಮಾಡಿಕೊಂಡು ನಮ್ಮ ಒಂದು ಪಕ್ಷದಲ್ಲಿ ನಮ್ಮ ಸಮಾಜಕ್ಕೆ, ನಮ್ಮ ದನಿ ಇಲ್ದಿರೋಂಥ ಸಮಾಜಕ್ಕೆ ಒಂದು ನ್ಯಾಯ ಕೊಡಬೇಕು, ಅವ್ರಿಗೂ ಒಂದು ಅಧಿಕಾರ ಸಿಗಬೇಕು ಅಂಥೇಳಿ ನಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಮುಖೇಶ್ ಸೈನಿಜಿಯವರು ಇವತ್ತು VIP ಪಕ್ಷನ ಬಿಹಾರಲ್ಲಿ ಸ್ಥಾಪನೆ ಮಾಡಿ ಇಡೀ ದೇಶಾದ್ಯಂತ ನಾವು ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಮಧ್ಯಪ್ರದೇಶಲ್ಲಾಗಿರ್ಬೋದು, ಜಾರ್ಖಂಡಲ್ಲಾಗಿರ್ಬೋದು, ಎಲ್ಲ ಕಡೆ ಈ ಕರ್ನಾಟಕದಲ್ಲಾಗಿರ್ಬೋದು ಈ ಪಕ್ಷನ ಸ್ಥಾಪನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಒಂದು ವಿರುದ್ಧವಾಗಿ ನೀವು ಇವತ್ತು ಅವರ ಒಂದು ಕೊಲೆ ಆಗಿರುವಂಥ ಒಬ್ಬ ಕಾರ್ಯಕರ್ತನ ಮನೆಗೆ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದ್ದರೆ ಅವ್ರನ್ನ ನೆನ್ನೆ ನೀವು ಅರೆಸ್ಟ್ ಮಾಡಿದ್ದೀರಿ. ಅರೆಸ್ಟ್ ಮಾಡಿ 100 ಕಿಲೋಮೀಟರ್ ದೂರ ತಗೊಂಡೋಗಿ ಅವ್ರನ್ನ ಬಿಡುಗಡೆ ಮಾಡಿದ್ದೀರಿ. ಇದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಎಷ್ಟು ದಿನ ನೀವು ಇದನ್ನು ಮಾಡ್ತೀರಿ? ಉತ್ತರ ಪ್ರದೇಶದಲ್ಲಿ ಇನ್ನೂ ಎಷ್ಟು ಎನ್ಕೌಂಟ್ರ್ಗಳಾಗಬೇಕು ನೀವು ಮತ್ತೆ ನೆಕ್ಸ್ಟ್ ಗೆಲ್ಲಬೇಕಂದ್ರೆ? ಹಾಗಾದರೆ ನಿಮಗೆಲ್ಲ ನ್ಯಾಯಾಲಯಗಳು ಏನಕ್ಕೆ? ಬರೀ ಒಬ್ಬ ರಾಜಕಾರಣಿಗಳಲ್ಲಿ ಪೊಲೀಸರು ಕೊಲೆ ಮಾಡಲಿ, ನ್ಯಾಯಾಲಯ ಎಲ್ಲ ಮುಚ್ಚಿಬಿಡಿ. ಅವರು ಕೈದಿನೋ ಆ ಕೈದಿ ಕೊಲೆಗಾರನೋ ಇಲ್ವೋ ನೀವು ಯಾರು ಪ್ರೂವ್ ಮಾಡಿದ್ದಾರೆ? ಯಾರು ನಿಮ್ಗೆ ಹೇಳಿದ್ರು ಅವ್ರನ್ನ ಎನ್ಕೌಂಟ್ರ್ ಮಾಡಲಿಕ್ಕೆ? ಅದನ್ನು ಖಂಡಿಸೋಕೋದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮೇಲೂ ನೀವು ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದೀರಿ. ಅದನ್ನು ನಾವು ದೇಶಾದ್ಯಂತ ಖಂಡಿಸ್ತಾ ಇದ್ದೀವಿ. ಮೋದಿಜಿಯವ್ರಿಗೆ ನಾವು ಹೇಳೋದಿಷ್ಟೇ, ನೀವು ಎಲ್ಲ ರಾಜ್ಯದಲ್ಲೂ
ನೀವು ನಿಮ್ಮ ಒಂದು ಪರ್ಚೇಸ್ ಏನಿವತ್ತು ಕುದುರೆ ವ್ಯಾಪಾರ ಮಾಡಿಕೊಂಡೇ ನೀವು ರಾಜ್ಯ ಸರ್ಕಾರಗಳನ್ನ ಹಿಡಿತಾ ಇದ್ದೀರಿ, ಇದು ಸರಿಯಲ್ಲ. ನಾವು ಬಿಹಾರಲ್ಲಿ 4 ಸೀಟ್ ಗೆದ್ದಿದ್ವಿ VIP ಪಕ್ಷದಲ್ಲಿ. ಅಲ್ಲಿ ನೀವು ಪರ್ಚೇಸ್ ಮಾಡಿ ನೀವು BJPಗೆ ಕರ್ಕೊಂಡು ಅವ್ರನ್ನ ಮಂತ್ರಿಗಳನ್ನ ಮಾಡ್ತಾ ಅವ್ರಿಗೆ ದುಡ್ಡು ಕೊಟ್ಟು ನೀವು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇದೆ. ಇದನ್ನು ನಾವು ರಾಜ್ಯಾದ್ಯಂತ ಖಂಡಿಸ್ತಾ ಇದ್ದೀವಿ. ಏನು ನಮ್ಮ ನಾಯಕನ್ನ ನೀವು ಅರೆಸ್ಟ್ ಮಾಡಿದ್ದೀರಿ, ಅದ್ರ ವಿರುದ್ಧವಾಗಿ ನೀವು ಕ್ಷಮೆ ಕೇಳಬೇಕು. ಇಲ್ಲ ಅಂತೇಳಿದ್ರೆ ನಾವು ರಾಜ್ಯಾದ್ಯಂತ ಇದನ್ನು ನಾವು ಖಂಡಿಸ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನನ್ನ ಹೆಸರು ಪ್ರಶಾಂತ್ ಅಂತೇಳಿ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ಕರ್ನಾಟಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಆಗ್ರಹಿಸ್ತಾ ಇರತಕ್ಕಂಥ ವಿಚಾರ ಮತ್ತು ಖಂಡಿಸ್ತಾ ಇರತಕ್ಕಂಥ ವಿಚಾರ ಏನು ಅಂತಂದರೆ, ಉತ್ತರ ಪ್ರದೇಶದಲ್ಲಿ ಒಬ್ಬ ನಮ್ಮ ನಿಷಾದ್ ಸಮುದಾಯದ ಕಮಲೇಶ್ ಬಿಂದ್ ಅಂತಕ್ಕಂಥವ್ರನ್ನ ಇವತ್ತು ಎನ್ಕೌಂಟ್ರ್ ಮಾಡಿದ್ದಾರೆ. ಆ ಎನ್ಕೌಂಟ್ರ್ ಮಾಡಿರ್ತಕ್ಕಂಥ ರೀತಿ ನೀತಿ ಇವನ್ನೆಲ್ಲ ಗಮನಿಸಿದಾಗ ಅಲ್ಲಿ ಎಲ್ಲೋ ಒಂದು ಸತ್ಯವನ್ನು ಮುಚ್ಚಿಟ್ಟು ಎಲ್ಲೋ ಒಂದು ಕಡೆ ಈ ಒಂದು ಸಮಾಜದ ನಾಯಕತ್ವವನ್ನು, ಈ ಸಮಾಜದ ಬೆಳವಣಿಗೆಯನ್ನು, ಈ ಸಮಾಜ ಏನು ಒಂದು ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯನ್ನು ಒಪ್ಪಿಕೊಂಡು ಆ ಪಕ್ಷವನ್ನು ಆ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನು ದಮನ ಮಾಡಲಿಕ್ಕೋಸ್ಕರ ಆ ಒಬ್ಬ ಕಮಲೇಶ್ ಬಿಂಡ್ ಅಂತಕ್ಕಂಥವ್ರನ್ನ ಇವತ್ತು ಎನ್ಕೌಂಟ್ರ್ ಮಾಡಿದ್ದಾರೆ. ಅವರಿಗೆ ನಿಜವಾಗಲೂ ಸಕಾರಣ ಇದ್ದರೆ ಖಂಡಿತವಾಗಲೂ ಅವ್ರು ವಿಚಾರಣೆ ಮಾಡಲಿ, ನ್ಯಾಯಾಂಗಕ್ಕೆ ಒಪ್ಪಿಸ್ಲಿ, ತೀರ್ಮಾನದ ಮೂಲಕ ಗಲ್ಲಿಗೆ ಹಾಕಲಿ, ನಮ್ಮದೇನು ಆಕ್ಷೇಪಣೆ ಇಲ್ಲ. ಆದರೆ ಅವ್ರನ್ನ ಎನ್ಕೌಂಟ್ರ್ ಮಾಡಿರ್ತಕ್ಕಂಥ ದಸ್ತಗಿರಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನು ಆಗಿದೆ ಒಂದು ಎನ್ಕೌಂಟರ್, ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಇವತ್ತು ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಕಾವಿ ಹಾಕೊಳ್ದೇನೆ ಅಹಿಂಸೆಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ಸನಾತನ ಪರಂಪರೆ ಅಂತ ಏನು ಹೇಳ್ತಾರೆ ಇವರೆಲ್ಲ, ಈ ಹಿನ್ನೆಲೆಯಲ್ಲಿ ಕಾವಿಧಾರಿಗಳು ಏನು ಸನಾತನ ಧರ್ಮ ಉಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅವರು ಹಿಂಸೆಯನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಬಹಳ ವಿಷಾದದಿಂದ ಹೇಳ್ತಾ ಇದ್ದೀವಿ. ಕಾವಿನೇ ಹಾಕ್ಕೊಳ್ಳದೆ ಮಹಾತ್ಮ ಗಾಂಧೀಜಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರೆ, ಇವರು ಕಾವಿ ಹಾಕ್ಕೊಂಡು ದೇಶದಲ್ಲಿ ಹಿಂಸೆಯನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಬೇಕಾದದನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಸಮುದಾಯಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಿಂದುತ್ವನ ಇವರು ಬ್ರೇಕ್ ಮಾಡ್ತಾ ಇದ್ದಾರೆ. ಹಿಂದುತ್ವನ ಕೇವಲ ರಾಜಕೀಯಕ್ಕೆ ಬಳಸ್ಕೊಂಡು ಎಲ್ಲೋ ಒಂದು ಕಡೆ ಹಿಂದುತ್ವನ ಆಚರಣೆಯಲ್ಲಿ ಹಿಡ್ದೇನೆ ನಮ್ಮನ್ನೆಲ್ಲ ಶೋಷಣೆ ಮಾಡೋದ್ರ ಮುಖಾಂತರ ನಮ್ಮನ್ನು ದಮನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭಾಳ ದಿವಸ ನಡೆಯಲ್ಲ. ಆ ಒಂದು ಕಮಲೇಶ್ ಬಿಂದ್ ಅವರ ಎನ್ಕೌಂಟರ್ ಏನಾಗಿದೆ, ಇದನ್ನು ಸ್ವತಂತ್ರವಾದಂಥ ಒಂದು ನ್ಯಾಯಾಂಗ ತನಿಖೆ ಮಾಡಬೇಕು. ಆ ಮೂಲಕ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅನ್ನೋದನ್ನು ನಾವು ಆಗ್ರಹಿಸ್ತಾ ಇದ್ದೀವಿ.